ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ ಅಂಜನಾಪುರದಲ್ಲಿರುವಂಥ 2030 BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ ನಿಮಗೆ. ಓಕೆ, ಅದಕ್ಕೆ ಮುಂಚೆ ನಿಮಗೆ ಇದು ಬಂದು ನಿಮಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಬರುತ್ತೆ ನೋಡಿ. ಇಲ್ಲಿಂದ ನಿಮಗೆ ಮೈನ್ ರೋಡು 30 ಫೀಟ್ ರಸ್ತೆ ಸಿಗುತ್ತೆ, ಹಾಗೆ ಅಲ್ಲಿ 80 ಫೀಟ್ ರಸ್ತೆ ಸಿಗುತ್ತೆ. ಇಲ್ಲಿಂದ ಜಸ್ಟ್ ನಿಮಗೆ 1.5 ಕಿಲೋಮೀಟರ್ಸ್ ಬರುತ್ತೆ. ನಿಮಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ ನಿಮಗೆ ನಿಯರ್ ಬೈ ನಿಮಗೆ. ಓಕೆ, ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಇಲ್ಲ ಗಾಡೀಲಿ ಹೋಗ್ತೀನಿ ಅಂದರೆ ಜಸ್ಟ್ ಒಂದು 7 to 8 ಮಿನಿಟ್ಸಲ್ಲಿ ನೀವು ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಬರ್ಬೋದು ನಿಮಗೆ. ಹಾಗೆ ರಸ್ತೆ ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ. 25 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಇದು ಬಂದು ನಿಮಗೆ ಮೈನ್ ರೋಡ್ಗೆ ಎರಡನೇದು ಅಂದರೆ ನಿಮಗೆ ಕಾರ್ನರ್ ಮನೆಯಿಂದ ಎರಡನೇ ಮನೆ ಆಗಿರುತ್ತೆ ನಿಮಗೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ಬಿಡ್ತೀನಿ ನಾನು. ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. BDA ಮನೆ 20ಗೆ 30. ಓಕೆ, ಹಾಗೆ ಮನೆ ಗೇಟ್ ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ. MS ಗೇಟ್ ಕೊಟ್ಟಿದ್ದಾರೆ, ಫಂಡ್ರಮ್ಯಾಕ್ಸ್ ಕೊಟ್ಟಿದ್ದಾರೆ ನಿಮ್ಗೆ. ಅಲ್ಲಲ್ಲಿ ಮನೆ ಫ್ರಂಟ್ ಎಲಿವೇಶನ್ ಕೂಡ ನೋಡ್ಬೋದು ನಿಮ್ಗೆ. ಅಲ್ಲಲ್ಲಿ ಫಂಡ್ರಮ್ಯಾಕ್ಸ್ ಕೊಟ್ಟಿದ್ದಾರೆ, ಅಲ್ಲೇ ಸ್ಟ್ರೆಚರಲ್ಲಿ ಬಂದಿದೆ. ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ BDA ಮನೆ. ಫುಲ್ ವಿಡಿಯೋ ನೋಡಿ ನಿಮಗೆ ಲಾಸ್ಟಲ್ಲಿ ಹೇಳಿರ್ತೀನಿ ರೇಟನ್ನ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ, ನೇಮ್ ಬೋಲ್ಡ್ ಮಾಡೋದಕ್ಕೆ ನಿಮಗೆ. ಅಲ್ಲಲ್ಲಿ ಲೈಟಿಂಗು ಒಳ್ಳೆ ಡಿಸೈನ್ಸ್ ಇದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ ನಮಗೆ. ಗ್ರೌಂಡ್ ಫ್ಲೋರಲ್ಲಿ ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೋಬೋದು, 2 ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಹಾಗೆ ಫ್ಲೋರಿಂಗ್ ಕೂಡ ನಿಮ್ಗೆ ಆಗಿದೆ, ಪಾರ್ಕಿಂಗ್ ಟೈಲ್ಸ್ ಮಾಡಿದ್ದಾರೆ, ಕರೆಂಟ್ ಕೂಡ ಬಂದಿದೆ ನಿಮ್ಗೆ ಇಲ್ಲಿ. ಹಾಗೆ ಇಲ್ಲಿ ಬಂದು ನಿಮಗೆ ಸಂಪು ಬೋರ್ ಬಂದಿದೆ. ಹಾಗೆ ಇವರೇ ನಿಮಗೆ ಕಾವೇರಿ ಕಲೆಕ್ಷನ್ ಕೂಡ ತಗೊಂಡ್ಬಿಟ್ಟವ್ರೆ ಆಲ್ರೆಡಿ. ಕಾವೇರಿ ಕಲೆಕ್ಷನ್ ಕೂಡ ಬಂದಿದೆ ನೋಡ್ಬೋದು ಇಲ್ಲಿ. ಫುಲ್ ಪಾರ್ಕಿಂಗ್ ಜಾಗ. ಇದು ಬಂದು ನಿಮಗೆ ಗ್ಯಾಸ್ ಪ್ರವೇಶನು, ಗ್ಯಾಸ್ ಮಡಿಕೊಳ್ಳೋಕೆ ಜಾಗ. ಫುಲ್ ಪಾರ್ಕಿಂಗ್ ಬಂದಿದೆ. ಹಂಗೆ ಸೈಡ್ ವಾಲ್ ಎಲ್ಲ ನೋಡಿಸ್ತಾ ಇದ್ದೀನಿ, ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಶೂ ರ್ಯಾಕ್ ಕೂಡ ಬಂದಿದೆ ನಿಮಗೆ. ಇಲ್ಲೇ ನೀವು ಧಾರಾಳವಾಗಿ 2 ಬೈಕ್ ನಿಲ್ಲಿಸ್ಕೋಬೋದು ನೋಡಿ. ಇಲ್ಲಿ ಆರಾಮಾಗಿ 2 ಬೈಕ್ ನಿಲ್ಲಿಸ್ಕೋಬೋದು. ಇಲ್ಲಿ 2 ಕಾರ್ ನಿಲ್ಲಿಸ್ಕೋಬೋದು, 2 ರಿಂದ 3 ಬೈಕ್ ಆರಾಮಾಗಿ ಧಾರಾಳವಾಗಿ ನಿಲ್ಲಿಸ್ಕೋಬೋದು. ಇದು ಬಂದು ನಿಮಗೆ ಪಾರ್ಕಿಂಗಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇನ್ನು ಸಣ್ಣ ಪುಟ್ಟ ಕೆಲಸಗಳಿದೆ, ಅಂದರೆ ಪೇಂಟಿಂಗ್ ಗಿಟ್ಟಿಂಗ್ ಎಲ್ಲ ಆಗಿದೆ, ಡಬ್ಬಗಳೆಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ, ಮಾಡ್ಕೊಡ್ತಾರೆ. ಓಕೆ, ಮಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ಇದು ಬಂದು ನಿಮಗೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಬರ್ತಾ ಇದ್ದೀವಿ. ಹಾಗೆ ಸೈಡ್ ವಾಲೆಲ್ಲ ಅಬ್ಸರ್ವ್ ಮಾಡ್ಬೋದು ನಿಮಗೆ, ವಾಟರ್ಫಾಲ್ ಟೈಲ್ಸೇ ಕೊಟ್ಟಿದ್ದಾರೆ. ಹಾಗೆ ನಾವು ಬಂದಿದ್ದ ಜಾಗ ಫುಲ್ಲು ನಿಮಗೆ ವಾಟರ್ಫಾಲ್ ಟೈಲ್ಸೇ ಕೊಟ್ಟಿದ್ದಾರೆ. ಮೇಲ್ಗಡೆ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಕೆ, ಹಾಗೆ ಡೋರ್ ನೋಡಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನೋಡಿ ನಿಮಗೆ ಯೂಸ್ವಲ್ ಆಗಿ ನಿಮಗೆ ಈ ಥರ ಡೋರ್ನ ನಿಮಗೆ ವಿಲ್ಲಾಗಳಲ್ಲಿ ಹಾಕ್ತಾರೆ. ಇದು ಕೂಡ ನಿಮಗೆ ಟೀಕುಡ್ಡಲ್ಲಿ ಆಗಿರುತ್ತೆ. ಡೋರ್ ಆಗಲಿ ಕಿಟಕಿ ಆಗಲಿ ಟೀಕುಡ್ಡಲ್ಲಿ ಆಗಿರುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಬಂದು ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಹಾಲ್ ಸಿಕ್ಕುತ್ತೆ. ಹಾಲಲ್ಲಿ ನೋಡ್ಬೋದು ಫ್ಯಾನ್ ಕೂಡ ಹಾಕಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿ. ಅಲ್ಲಲ್ಲಿ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯೂನಿಕ್ಕಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಕೂಡ ನೋಡ್ಬೋದು ನಿಮಗೆ ಸಣ್ಣ ಪುಟ್ಟ ಫೋಟೋಸು, ಒಳ್ಳೆ ಡಿಸೈನ್ಸ್ ಹಾಕೋಬೋದು ನೀವು. ಹಾಗೆ ಇಲ್ಲಿ ನಾರ್ತ್ ಸೈಡು ಬಂದ್ಬಿಟ್ಟು ಕಿಟಕಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ ರಿಮೋಟ್ ಕಂಟ್ರೋಲಲ್ಲಿರುವಂಥ ಫ್ಯಾನ್ ಆಗಿರುತ್ತೆ. ಇದು ಬಂದು ನಿಮ್ಗೆ ಹೆಂಗೆ ಅಂದರೆ ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಅಲ್ಲಿ ಬಂದು ನೋಡಿದ್ರೆ ನಿಮಗೆ 90 ಇಂಚಸ್ ಇಡುವಂಥ ದೊಡ್ಡದಾಗಿ ನಿಮಗೆ TV ಯೂನಿಟ್ ಬಂದಿದೆ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಧಾರಾಳವಾಗಿ ನೀವು L ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಬಂದಿದೆ. ಇಲ್ಲೇನೆ ನಿಮಗೆ ಎಲ್ಲ ಟೀಕುಡ್ಡಲ್ಲೇ ಆಗಿದೆ, ಬಾಗಿಲು ದೇವ್ರ ಮನೆ ಎಲ್ಲ ನಿಮಗೆ. ಹಾಗೆ ಇಲ್ಲಿ
UPS ಪಾಯಿಂಟ್ ಔಟ್ ಬಂದಿದೆ. ನಿಮ್ಗೆ ಯೂಸಲಾಗಿ ಈ ಡಿಸೈನಲ್ಲಿ ನೀವು ಮನೆ ಮಾಡಲ್ಲ, ಸಮ್ ಪೀಪಲ್ ಮಾತ್ರ ಮಾಡ್ತಾರೆ. ಇವರು ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಕಾನ್ಸೆಪ್ಟು. ಓಪನ್ ಕಿಚನ್ ಅಂತಲೇ ಹೇಳ್ಬೋದು ನಿಮಗಿದು. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಇಲ್ಲೂ ಅಷ್ಟೇ ನೋಡ್ಬೋದು. ಇಲ್ಲಿ ನಿಮಗೆ ಎಲ್ಲ ಫುಲ್ಲು ಫ್ರೀ ಆಫ್ ಚೆನ್ನಾಗಿ ಮಾಡಿದ್ದಾರೆ, ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ ಮೆಟ್ಲಿಗೆ. ಓಕೆ, ಕಿಚನ್ ಮಾಡೋಕ್ಕೆ ಬಂದರೆ ನಾವು ಎಲ್ ಶೇಪಲ್ಲಿ ಕಿಚನ್ ಬಂದಿದೆ ನಿಮಗೆ. ದೊಡ್ಡದಾಗೆ ಇದೆ, ಓಪನ್ ಕಿಚನ್ ಅಂತಲೇ ಹೇಳ್ಬೋದು. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಹಾಗೆ ಇಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ ಕೊಳವೆ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ ನಿಮಗೆ ನೋಡ್ಬೋದು. ಇಲ್ಲಿ ಜಾಗವಾರೆ ಹಾಕಿದ್ದಾರೆ ನೋಡಿ, ಕೊಳವೆ ಫಿಟ್ಟಿಂಗ್ಸ್ ಎಲ್ಲ ಜಾಗವಾರೆ ಬಂದಿದೆ ನಿಮಗೆ. ಇಲ್ಲೊಂದು ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪ್ಯಾಂಟ್ ಔಟ್ ಬಂದಿದೆ. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ನು, ಹಾಗೆ ಮಿಕ್ಸಿ ಓವನ್ ಏನೈತೆ ಅಂದರೆ ಇದು ಮಾಡಿಕೋಬೋದು. ಹಾಗೆ ಇವೆಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ನಿಮಗೆ. ಯೂಸಲಾಗಿ ಎಲ್ಲರಲ್ಲಿ ನೋಡಿಸ್ದಂಗೆ ಸಾಫ್ಟ್ ಕ್ಲೋಸರ್ಸೇ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಇಲ್ಲೂ ಕೂಡ ನಿಮಗೆ ಕಿಚನ್ ಜಾಗ ಮಾಡಿದ್ದಾರೆ. ಮಿಕ್ಸಿ ಓವನ್ ಬೇಕಾದ್ರೆ ಇಲ್ಲಿ ಮಡಿಕೋಬೋದು, ಬೇಕಂದರೆ ಇಲ್ಲಿ ನೀವು ಫ್ರಿಜ್ ಮಡಿಕೋಬೋದು ನೀವು ಇಲ್ಲಿ. ಇಲ್ಲೂ ಕೂಡ ನಿಮಗೆ ಓವರ್ ಹೆಡ್ ಕಬೋರ್ಡು, ಹಾಗೆ ಇಲ್ಲಿ ಪ್ಯಾಟ್ರನ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಣ್ಣದಾಗಿ ಸ್ಟೋರೇಜು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಯುಟಿಲಿಟಿ ಬಂದಿದೆ. ಇಲ್ಲೂ ಬೇಕಾದ್ರೆ ನೀವು ಬೇಕಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಬೇಕಾದ್ರೆ ಮಡಿಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಇಲ್ಲಿ ಕೂಡ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಯೂಸಲಾಗಿ ಹೇಳ್ದಂಗೆ ನೋಡಿ, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ ನಿಮಗೆ ಕೊಳವೆ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ಜಸ್ಟ್ ರೆಡಿ ಟು ಮೂವ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು, ಮೆಟ್ಲು ನಿಮಗೆ 3 ಅಡಿ ಕೊಟ್ಟಿದ್ದಾರೆ. ಸೈಡಲ್ಲಿ ಸ್ಟೀಲ್ ಕೊಟ್ಬಿಟ್ಟು ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ರೈಲಿಂಗ್ಸ್ ಎಲ್ಲ. ಸೆಕೆಂಡ್ ಫ್ಲೋರ್ ಬರ್ತಾ ಇದ್ದೀವಿ. ಓಕೆ, ಸೆಕೆಂಡ್ ಫ್ಲೋರ್ ಬರ್ತಾ ಇರೋಂಗೆ ನಮಗೆ ಇಲ್ಲೊಂದು ಸ್ಟಡಿ ಟೇಬಲ್ ಸಿಗುತ್ತೆ. ನಮಗೆ ಇಲ್ಲೊಂದು ಯೂಸಲಾಗಿ ಹೇಳ್ದಂಗೆ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆ ನಾನು ರೈಟ್ ಸೈಡ್ ಬಂದರೆ ನನಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇನ್ನೂ ನಿಮಗೆ ಬೆಡ್ಡನ್ನು ಇನ್ನೂ ಸರಿಯಾಗಿ ಫಿಟ್ ಮಾಡಿಲ್ಲ, ಮಾಡಿಕೊಡ್ತಾರೆ. ಕಿಂಗ್ ಸೈಜ್ ಕಾಟ್ ಬಂದಿದೆ. ಇದು ನೋಡಿ, ಕಾಟು ದೊಡ್ಡದಾಗಿದೆ, ಕಿಂಗ್ ಸೈಜು. ಇದು ಬಂದು ನಿಮಗೆ ಸ್ಟೋರೇಜ್ ಕೂಡ ಇದೆ, ನಿಮ್ಗೆ ಅಲ್ಲಿ ರಿಮೂವ್ ಮಾಡ್ಬೋದು. ಹಾಗೆ ಇಲ್ಲಿಂದಲೇ ನೋಡಿಸ್ಬಿಡ್ತೀನಿ ನೋಡಿ, ಅಲ್ಲಿ ವಾರ್ಡ್ರೋಬ್ ಬಂದಿದೆ ದೊಡ್ಡದಾಗಿ. ಹಾಗೆ ಅಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ನೀಟಾಗಿ ಬಂದಿದೆ, ಒಳ್ಳೆ ಡೀಸೆಂಟ್ ಲುಕ್ಕಲ್ಲಿ ಮಾಡಿದ್ದಾರೆ. ಕಲರಿಂಗ್ ಕೂಡ ಅಷ್ಟೇ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಫ್ಯಾನ್ ಕೂಡ ಹಾಕಿದ್ದಾರೆ. ಎಲ್ಲ ಕಡೆ ಎಲ್ಲ ರೂಮ್ಗೂ ಹಾಲಲ್ಲೆಲ್ಲ ಫ್ಯಾನ್ ಹಾಕಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಸ್ಟ್ ರೆಡಿ ಟು ಮೂವ್ಸ್ ಅಂತ ಹೇಳ್ಬೋದು. ಹಾಗೆ ಈ ಕಡೆ ಒಂದು TV ಯೂನಿಟ್ ಬಂದಿದೆ ನಿಮಗೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇನ್ನೂ ಕಾಟ್ನ ಸರಿಯಾಗಿ ಇನ್ನೂ ರೆಡಿ ಮಾಡಿ, ಅಂದರೆ ಫುಲ್ಲು ಕುಣಿಸಿಲ್ಲ, ಇನ್ನು ಸಣ್ಣ ಪುಟ್ಟ ಕೆಲಸಗಳಿದೆ ಅಷ್ಟೇ. ಆಲ್ರೆಡಿ 99% ಕೆಲಸ ಮಾಡಿದೆ, ಇನ್ನೂ 1-2% ಇದೆ ಅಷ್ಟೇ. ನೋಡ್ಬೋದು ಬಾತ್ರೂಮ್ ಫಿಟ್ಟಿಂಗ್ಸು. ಇದು ಒಂದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ನಿಮಗೆ ವಾಲ್ ಮೌಂಟ್ ಕಬೋರ್ಡ್ ಇರುತ್ತೆ ನಿಮಗೆ. ಹಾಗೆ ಶವರು, ಕೊಳವೆ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ ನಿಮ್ಗೆ ಆಲ್ರೆಡಿ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ.
ಹಂಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಇಲ್ಲಿ ಕ್ವೀನ್ ಸೈಜ್ ಕಾಟ್ ಹಾಕಿದ್ದಾರೆ. ನಿಮಗೆ ಸೇಮ್ ಕಲರಿಂಗ್ ಕೊಟ್ಟಿದ್ದಾರೆ. ನಿಮಗೆ ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡು, ಮೇಲ್ಗಡೆ POP ಫಾಲ್ ಸೀಲಿಂಗು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇದು ಒಂದು ನಾರ್ತ್ ಸೈಡ್ ಬರೋದ್ರಿಂದ ನಿಮಗೆ ವಿಂಡೋ ಕೊಟ್ಟಿದ್ದಾರೆ, 2 ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ವಿಂಡೋ ಎಲ್ಲ ನಿಮಗೆ ಟೀಕ್ ವುಡಲ್ಲೇ ಆಗಿರುತ್ತೆ. ಬೆಳಕು ಗಾಳಿಗೋಸ್ಕರ ತುಂಬ ಚೆನ್ನಾಗಿದೆ ನಿಮಗೆ. ಹಾಗೆ ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್. ಹಾಗೆ ಇದಕ್ಕೊಂದು ಸಣ್ಣದಾದ ಒಂದು ಬಾಲ್ಕನಿ ಕೂಡ ಬಂದಿದೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮಲ್ಲಿ ಒಬ್ಬರು ಧಾರಾಳವಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಸೈಡ್ ವಾಲೆಲ್ಲ ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ 4 ಅಡಿ. ನಿಮಗೆ ಸೈಡಲ್ಲಿ ಸ್ಟೀಲ್ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ಗಾಡಿ ಎಲ್ಲ ಓಡಾಡ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿಂದ ಸ್ಟ್ರೈಟ್ ಅಲ್ಲಿ ಕಾರ್ ಬರ್ತಾ ಇದೆಯಲ್ಲ, ಅಲ್ಲಿಂದ ಸ್ಟ್ರೈಟ್ ಹೋದರೆ ಜಸ್ಟ್ 1.5 ಕಿಲೋಮೀಟರ್ಸ್ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬಂದ್ಬಿಡುತ್ತೆ. ನಿಮಗೆ ಬನ್ನಿ ಸೆಕೆಂಡ್ ಫ್ಲೋರ್ಗೂ, ಅಂದರೆ ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸು. 3ನೇ ಫ್ಲೋರ್ಗಳನ್ನ ಟೋಟಲ್ಲು ಈ ಮನೆಯಲ್ಲಿ ನಿಮಗೆ 4 ರೂಮ್ ಬರುತ್ತೆ. 2 ವಿತ್ ಕಾಟು ಬರುತ್ತೆ, ಇನ್ನೊಂದು 2 ನಿಮಗೆ ವಿತೌಟ್ ಕಾಟು ಬರುತ್ತೆ. ನಿಮಗೆ ಸೇಮ್ ಇಲ್ಲೂ ಕೂಡ ನಿಮಗೊಂದು ಸ್ಟಡಿ ಟೇಬಲ್ ಇಲ್ಲ ವರ್ಕಿಂಗ್ ಟೇಬಲ್ ಕೊಟ್ಟಿದ್ದಾರೆ. ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವುಡ್ ವರ್ಕ್ ಕಾಂಬಿನೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾನು ಹೇಳಿದ್ನಲ್ಲ, ಇಲ್ಲಿ ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮು, ಸಾರಿ ಇದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ನಿಮಗೆ ಏನಂದರೆ ವಿತೌಟ್ ಕಾಟು. ಕೆಳಗಡೆ ಏನು ನೋಡಿದ್ರಿ ಕಾಟ್ ನೋಡಿದ್ರಿ, ಇಲ್ಲಿ ಕಾಟ್ ಇಲ್ಲ ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು, ಡ್ರೆಸ್ಸಿಂಗ್ ಟೇಬಲ್ಲು. ಈ ಕಡೆ TV ಸ್ವಿಚ್ ಕೊಟ್ಟಿದ್ದಾರೆ, TV ಯೂನಿಟ್ ಮಾಡಿಲ್ಲ. ಧಾರಾಳವಾಗಿ ಒಂದು ಕಾಟ್ ಹಾಕೋಬೋದು, ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಟೋಟಲ್ ನಿಮ್ಗೆ 4 ರೂಮ್ ಅಂದ್ಕೊಳ್ಳಿ ನಿಮಗೆ ಕಾಟ್ ಹಾಕಿದ್ರೆ. ಸೇಮ್ ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಕೆಳಗಡೆ ಏನು ನೋಡಿದ್ರು ಸೇಮು. ಇಲ್ಲೂ ಕೂಡ ಬೇಕಾದ್ರೆ ಸಣ್ಣದಾಗಿ ಒಂದು ವಾರ್ಡ್ರೋಬ್ ಮಾಡ್ಕೋಬೋದು. ನೀವು ಜಸ್ಟ್ ಒಂದು ಕ್ಲೋಸ್ ಮಾಡ್ಕೊಂಡ್ರೆ ನೀವು ವಾರ್ಡ್ರೋಬ್ ಮಾಡ್ಬೋದು, ಇಲ್ಲ ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೋಬೋದು. ಓಕೆ, ಇಲ್ಲಿ ಬಂದರೆ ನಮ್ಗೆ ಇಲ್ಲೊಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ನೋಡಿದ್ರಲ್ಲ, ಸೇಮ್ ಸೈಜ್ ಬರುತ್ತೆ ನಿಮಗೆ. ಇದು ಕೂಡ ವಿತೌಟ್ ಕಾಟ್ ಆಗಿರುತ್ತೆ. ನಿಮಗೆ ಟೋಟಲ್ 4 ರೂಮ್ ಬರುತ್ತೆ. ನಿಮಗೆ ಒಳಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡ್ಬೋದು. ಹಾಗೆ ಫ್ಯಾನ್ ಎಲ್ಲ ಫಿಟ್ ಮಾಡಿದ್ದಾರೆ, ಲೈಟಿಂಗು ಫ್ಯಾನ್ ಆಗಲಿ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲ್ಲು, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಟೋಟಲ್ 4 ರೂಮ್ ಬರುವಂಥ 20-30 BD ಮನೆ ಆಗಿರುತ್ತೆ ಇದು. ಓಕೆ, ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಸೇಮು. ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಬಂದಿದೆ. ಸೇಮ್ ಕೆಳಗಡೆ ಏನು ನೋಡಿದ್ರೆ ಬಾಲ್ಕನಿ ಸೇಮ್. 2 ಚಿಲ್ಡ್ರನ್ ಬೆಡ್ರೂಮಲ್ಲೂ ನಿಮಗೆ ಬಾಲ್ಕನಿ ಬರುತ್ತೆ. ಬನ್ನಿ ಟಾಪ್ ಫ್ಲೋರ್ ಕೂಡ. ಮೇಲ್ ಕೂಡ ನೋಡ್ಬೋದು ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ, POC ಕಾಂಬಿನೇಷನ್ ಮಾಡಿದ್ದಾರೆ ಸ್ಕೈಲೈಟ್ಗೆ. ಹಾಗೆ ಒಂದು ಜೂಮರ್ ಕೂಡ ಹಾಕಿದ್ದಾರೆ ಕಾಂಬಿನೇಷನ್. ಬೆಳಕು ಗಾಳಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ. ಓಕೆ, ಮಾಡಿ ಮೇಲೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ನೋಡ್ಬೋದು ಇಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ನಿಮಗೆ ಬಟ್ಟೆ ಕಲ್ಲು ಕೊಟ್ಟಿದ್ದಾರೆ. 1000 ಲೀಟರ್ಸ್ 1500 ಲೀಟರ್ಸ್ ಅನಿಸುತ್ತೆ ಅದು ಸಿಂಟಾಕ್ ಕೊಟ್ಟಿದ್ದಾರೆ. ಮೇಲ್ಗಡೆ ನೀವು ಆರಾಮಾಗಿ ನೀವು ಸೋಲಾರ್ ಮಡಿಕೋಬೋದು.
ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಇದರೊಳಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಇಲ್ಲೂ ಮಡಿಕೋಬೋದು ನೀವು. ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ ಆರಾಮಾಗಿ ಮೇಲೆ ಹೋಗೋಕ್ಕೆ. ಹಾಗೆ ಮನೆ ಸುತ್ತಮುತ್ತ ನೋಡಿಸ್ಬಿಡ್ತೀನಿ. ಹಾಗೆ ಬಟ್ಟೆ ಒಣಗಾಕೋಕ್ಕೆ ಇಲ್ಲಿ ಕಂಬಿ ಕೊಟ್ಟಿದ್ದಾರೆ ನಿಮಗೆ. ನೋಡಿ ಇಲ್ಲಿಂದ ನೋಡಿ ಬಸ್ಸೆಲ್ಲ ಬರ್ತಾಯಿದೆ ನೋಡಿ, ಅವೆಲ್ಲ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗೋ ರೋಡೆ. ಇಲ್ಲೂ ಹೋಗ್ಬೋದು, ಇಲ್ಲೂ ಹೋಗ್ಬೋದು ನೀವು ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಜಸ್ಟ್ ಈ ರೋಡಿಂದ ಪಕ್ಕದ ರೋಡೇ ನಿಮಗೆ 80 ಫೀಟ್ ರೋಡ್ ಬರುತ್ತೆ ನಿಮಗೆ. ಈ ಕಡೆಯಿಂದ ಹೋದರೆ ಕನಕಪುರ ರೋಡ್ಗೆ ಹೋಗ್ಬೋದು ನೀವು. ಸಾರಿ, ಬನಾರ್ಘಟ್ಟ ರೋಡ್ಗೆ ಹೋಗ್ಬೋದು ಇಲ್ಲಿಂದ ನಿಮಗೆ. ಜಸ್ಟ್ ಬನಾರ್ಘಟ್ಟ ರೋಡ್ ಬಂದ್ಬಿಟ್ಟು ಇಲ್ಲಿಂದ ನಿಮಗೆ ಒಂದು 2-3 ಕಿಲೋಮೀಟ್ರ್ ಇರುತ್ತೆ. ಈ ಕಡೆ ಬಂದರೆ ನಮಗೆ ಕನಕಪುರ ರೋಡು ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಂದ್ಬಿಟ್ಟು ನಿಮಗೆ 1.5 ಕಿಲೋಮೀಟ್ರ್ ಇದೆ ನಿಮಗೆ. ನಿಯರ್ ಬೈ ಅಂದರೆ ಸೆಂಟ್ರಲ್ ಇದೆ ಅಂತಲೇ ಹೇಳ್ಬೋದು ಈ ಜಾಗ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇದು ಬರೋದು ನಿಮಗೆ ಅಂಜನಾಪುರದಲ್ಲಿ ಬರುತ್ತೆ ನಿಮಗೆ. 20ಗೆ 30 BDA ಮನೆ ಆಗಿರುತ್ತೆ. ನಾರ್ತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,90 lakhs ಕೇಳ್ತಾರೆ. ಅಂದರೆ 1,90,00,000 ಕೇಳ್ತಾರೆ. ಅದರಲ್ಲೂ ನಿಮಗೆ ಸ್ವಲ್ಪ ನೆಗೋಷಿಯಬಲ್ ಆಗಿರುತ್ತೆ. 1,90,00,000 ಅಂದರೆ ಅಷ್ಟೇ ಇರಲ್ಲ, ನೆಗೋಷಿಯಬಲ್ ಆಗಿರುತ್ತೆ. ಯಾರನ್ನ 20-30 BDA ಮನೆಯಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಬೇಕು ಅನ್ನೋರಿಗೆ ತುಂಬ ಒಳ್ಳೆ ಮನೆ ಅಂತ ಹೇಳ್ಬೋದು. ಬಂದು ನೋಡ್ಬೋದು ನಿಮಗೆ. ಈ ವಿಡಿಯೋ ನೋಡಿ ಈ ಮನೆ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಈ ಮನೆ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ BDAಯಲ್ಲಿ 20-30 ನಿಯರ್ ಬೈ ಮೆಟ್ರೋ ಸ್ಟೇಷನ್ ಹತ್ರ ನೋಡ್ತಾಯಿದ್ರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು ನಿಮಗೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ನಿಮಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮಗೇನಾದರೂ BDA ಮನೆಗಳು ಬೇಕಾದರೆ ಇಲ್ಲ ಸೇಲ್ ಮಾಡಬೇಕಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾನ ಸೈಟ್ ಬೇಕಾದರೆ ಸೈಟ್ ಕೂಡ ವಿಸಿಟ್ ಮಾಡ್ಬೋದು. ನಮ್ಮಲ್ಲಿ ಸೈಟ್ ಕೂಡ ಅವೈಲೇಬಲ್ ಆಗಿರುತ್ತೆ. ಏನೇ ಬೇಕಾದ್ರೂ ನನ್ನ ನಂಬರ್ಗೆ ಫೋನ್ ಮಾಡಿ ನಿಮಗೆ ಕರ್ಕೊಬಂದು ನೋಡಿಸ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.